ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 15 ಸೋ ಶಯಿಷ್ಟಾಬ್ಧಿ ಸಲಿಲೆ ಅಂಡಕೋಶೋ ನಿರಾತ್ಮಕಃ ಸಾಗ್ರಂ ವೈ ವರ್ಷ ಸಹಸ್ರಮನ್ವವಾತ್ಸೀತ್ತಮೀಶ್ವರಃ. ಅನುವಾದ: 1,000 ವರ್ಷಗಳಿಗೂ ಮಿಗಿಲಾಗಿ ಆ ಪ್ರಕಾಶಮಾನವಾದ ಅಂಡವು ನಿರ್ಜೀವ ಸ್ಥಿತಿಯಲ್ಲಿ ಕಾರಣ ಸಾಗರದ ನೀರಿನ ಮೇಲೆ ಇತ್ತು. ಆ ಮೇಲೆ ಭಗವಂತನು ಗರ್ಭೋದಕಶಾಹಿ ವಿಷ್ಣುವಾಗಿ ಅದನ್ನು ಪ್ರವೇಶಿಸಿದನು. ಶ್ಲೋಕ 16 ತಸ್ಯ ನಾಭೇರಭೂತ್ಪದ್ಮಂ ಸಹಸ್ರಾರ್ಕೋರುದೀಧಿತಿ ಸರ್ವಜೀವನಿಕಾಯೌಕೋ ಯತ್ರ ಸ್ವಯಮಭೂತ್ ಸ್ವರಾಟ್. ಅನುವಾದ: ದೇವೋತ್ತಮ ಪುರುಷನಾದ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಪ್ರಕಾಶಮಾನವಾದ 1000 ಸೂರ್ಯರಂತೆ ಹೊಳೆಯುವ ಕಮಲ ಪುಷ್ಪವೊಂದು ತಲೆದೋರಿತು. ಈ ಕಮಲ ಪುಷ್ಪವು ಎಲ್ಲ ಬದ್ಧಾತ್ಮರುಗಳ ಆಶ್ರಯ ಸ್ಥಾನವಾಗಿದೆ. ಕಮಲ ಪುಷ್ಪದಿಂದ ಹೊರಬಂದ ಮೊದಲ ಜೀವಿ ಎಂದರೆ ಸರ್ವಶಕ್ತನಾದ ಬ್ರಹ್ಮನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಜೀವಿಯು ಅದೃಷ್ಟದಿಂದ ಪ್ರಚೋದಿತವಾದಂತಹ 3 ರೀತಿಯ ಮಿಥ್ಯಾ ಅಹಂಕಾರ ಅನ್ನೋದು ಮಹತ್ತತ್ವದಿಂದ ರೂಪ ತಾಳುತ್ತೆ. ಅದರಲ್ಲಿ ರಜೋಗುಣ ಪ್ರಧಾನವಾಗಿರುವಂಥದ್ದು. ಆಮೇಲೆ ಅಹಂಕಾರದಿಂದ ಪಂಚತತ್ವಗಳ ಅನೇಕ ಗುಂಪುಗಳೆಲ್ಲ ಜನ್ಮ ತಗೊಳುತ್ತೆ. ಅದರಲ್ಲಿ ಯಾವ್ಯಾವುದು ಏನು ಅಂತ ನಾವು ಹೋದ ಭಾಗದಲ್ಲಿ ಸ್ಪಷ್ಟವಾಗಿ ತಿಳ್ಕೊಂಡಿದ್ವಿ, ಗುರುಗಳು ಹೇಳಿದ್ದನ್ನ. ಆಮೇಲೆ ಭೌತ ಬ್ರಹ್ಮಾಂಡವನ್ನ ಪ್ರತ್ಯೇಕವಾಗಿ ಸೃಷ್ಟಿ ಮಾಡುವಂತ ಸಾಮರ್ಥ್ಯ ಇಲ್ಲದೆ ಅವು ಏನು ಮಾಡಿತು? ಪರಮ ಪ್ರಭುವಿನ ಶಕ್ತಿಯ ಸಹಾಯವನ್ನು ತಗೊಂಡು ಅದರ ಜೊತೆ ಒಟ್ಟುಗೂಡಿ ಒಂದು ಪ್ರಕಾಶಮಾನವಾದಂತಹ ಅಂಡವನ್ನ ಸೃಷ್ಟಿ ಮಾಡೋದಕ್ಕೆ ಸಮರ್ಥವಾದವು. ಈಗ ಒಂದು ಅಂಡವನ್ನ ಸೃಷ್ಟಿ ಮಾಡಿದ್ದಾರೆ. 1,000 ವರ್ಷಗಳಿಗೂ ಮಿಗಿಲಾಗಿ ಆ ಪ್ರಕಾಶಮಾನವಾದಂತಹ ಅಂಡ ಅಂದರೆ ಸೃಷ್ಟಿ ಏನೋ ಮಾಡಿದ್ರು. ಆಮೇಲೆ ಏನು ಮಾಡಬೇಕು, ಅದಕ್ಕೆ ಹೇಗೆ ಜೀವ ತುಂಬಬೇಕು ಏನೂ ಗೊತ್ತಿಲ್ಲ. ಅದು ನಿರ್ಜೀವ ಸ್ಥಿತಿಯಲ್ಲೇ 1,000 ವರ್ಷಗಳ ತನಕ ಕಾರಣಸಾಗರದ ನೀರಿನ ಮೇಲೆ ಇತ್ತು. ಅಂದರೆ ಏನು? ಬ್ರಹ್ಮಾಂಡಗಳೆಲ್ಲ ನೀರಿನ ಮೇಲೆ ತೇಲ್ತಾ ಇದ್ದಾವೆ ಅಂತಾನೆ ಅರ್ಥ ಆಗುತ್ತಲ್ವಾ? ಈಗ ಅಂಡವನ್ನ ಸೃಷ್ಟಿ ಮಾಡಿದ್ರು, ಆದರೆ ಅದನ್ನು ನೆಕ್ಸ್ಟ್ ಏನು ಮಾಡಬೇಕು, ಅದಕ್ಕೆ ಹೇಗೆ ಜೀವ ತುಂಬಕ್ಕೆ ಏನು ಗೊತ್ತಾಗ್ಲಿಲ್ಲ. ಅದು ನಿರ್ಜೀವವಾಗೇನೆ 1,000 ವರ್ಷಗಳ ತನಕ ಕಾರಣ ಸಾಗರದ ನೀರಿನ ಮೇಲೆ ಇತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಭಗವಂತ ಏನು ಮಾಡ್ದ? ಗರ್ಭೋದಕಶಾಹಿ ವಿಷ್ಣುವಾಗಿ ಅದನ್ನ ಪ್ರವೇಶ ಮಾಡ್ತಾನೆ. ಅಂದ್ರೆ ಭಗವಂತ ಎಂಟ್ರಿ ಕೊಟ್ಟ ಮೇಲೆ ಅದಕ್ಕೆ ಒಂದು ಜೀವ ಬರುತ್ತೆ. ಏನೇನು ಮಾಡ್ತಾನೆ ಅಂತ ಮುಂದೆ ನೋಡೋಣ. ಇಲ್ಲಿ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ? ಎಲ್ಲ ಬ್ರಹ್ಮಾಂಡಗಳು ಕಾರಣ ಸಮುದ್ರದೊಳಗೆ ತೇಲಾಡುತ್ತಿವೆ ಎಂದು ಈ ಶ್ಲೋಕದಿಂದ ತಿಳಿದು ಬರುತ್ತದೆ. ಈಗ ಗೊತ್ತಾಯ್ತಾ? ಬ್ರಹ್ಮಾಂಡಗಳೆಲ್ಲಿದೆ ಅಂತಂದ್ರೆ ಕಾರಣ ಸಮುದ್ರದಲ್ಲಿ ತೇಲಾಡ್ತಾ ಇದ್ದಾವೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗತ್ತೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ದೇವೋತ್ತಮ ಪುರುಷನಾದಂತಹ ಈ ಗರ್ಭೋದಕಶಾಹಿ ವಿಷ್ಣು ಅಂದ್ರೆ ಈಗ ಆ ಬ್ರಹ್ಮಾಂಡದ ಒಳಗಡೆ ಅವನು ಪ್ರವೇಶ ಮಾಡ್ತಾನೆ. ಗರ್ಭೋದಕಶಾಹಿ ವಿಷ್ಣು ಆ ವಿಷ್ಣುವಿನ ನಾಭಿಯಿಂದ ಪ್ರಕಾಶಮಾನವಾದಂತಹ 1000 ಸೂರ್ಯರು ಹೊಳೆದ್ರೆ ಹೇಗಿರುತ್ತೋ ಅಂತ ಒಂದು ಹೊಳೆಯುವ ಕಮಲ ಪುಷ್ಪ ಒಂದು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಆ ನಾಭಿಯಿಂದ ಹೊರಗಡೆ ಬರುತ್ತೆ ಅಂತ ಅರ್ಥ. ಆ ಕಮಲ ಪುಷ್ಪ ಏನು ಅಂತಂದ್ರೆ ಎಲ್ಲ ಬದ್ಧಾತ್ಮರುಗಳ ಆಶ್ರಯ ಸ್ಥಾನ. ಅಲ್ಲಿ ನಾವು ಆಶ್ರಯನ ಪಡೆಯುವಂಥದ್ದು. ಕಮಲ ಪುಷ್ಪದಿಂದ ಹೊರಗಡೆ ಬಂದಂತಹ ಮೊದಲನೇ ಜೀವಿ ಯಾರು ಅಂತಂದ್ರೆ ಸರ್ವಶಕ್ತನಾದಂತಹ ಬ್ರಹ್ಮ. ಬ್ರಹ್ಮನಿಗೆ ತುಂಬಾ ಶಕ್ತಿ ಇದೆ ಅನ್ನೋದು ನಮಗಿಲ್ಲಿಂದ ಗೊತ್ತಾಗುತ್ತೆ. ಯಾಕಂದ್ರೆ ಅವನೇ ಮೊದಲನೇ ಜೀವಿ. ಈಗ ಈ ವಿಷಯದ ಬಗ್ಗೆ ಗುರುಗಳೇನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಈಗ ನಮಗೊಂದು ವಿಷಯ ಗೊತ್ತಾಯಿತು, ಹೇಗೆ ಸೃಷ್ಟಿ ಕಾರ್ಯ ನಡೀತಾ ಇದೆ. ಮೊದಲು ಏನು ಸೃಷ್ಟಿ ಆಯಿತು, ಆಮೇಲೆ ಏನಾಯಿತು, ಆಮೇಲೆ ಒಂದು ಅಂಡವನ್ನು ಸೃಷ್ಟಿ ಮಾಡಿದ್ರು. ಅದು ಕಾರಣ ಸಮುದ್ರದ ಮೇಲೆ ಇತ್ತು 1000 ವರ್ಷಗಳ ತನಕ ನಿರ್ಜೀವವಾಗಿ. ಆಮೇಲೆ ಭಗವಂತ ಅದರ ಒಳಗಡೆ ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರವೇಶ ಮಾಡ್ತಾನೆ. ಆಮೇಲೆ ಅವನ ನಾಭಿಯಿಂದ ಒಂದು ಕಮಲದ ಹೂ ಬರುತ್ತೆ. ಅದೇ ಎಲ್ಲ ಜೀವಿಗಳ ಒಂದು ಆಶ್ರಯ ಸ್ಥಾನ. ಮೊದಲನೇ ಜೀವಿ ಯಾರು ಅಂತಂದ್ರೆ ಬ್ರಹ್ಮ ಅನ್ನೋದ್ರು
ನಾವು ತಿಳ್ಕೊಂಡ್ವಿ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಿಂದಿನ ಸೃಷ್ಟಿಯ ಪ್ರಳಯದ ಅನಂತರ ದೇವೋತ್ತಮ ಪರಮ ಪುರುಷನ ಶರೀರದಲ್ಲಿ ಆಶ್ರಯ ಪಡೆದಿದ್ದ ಬದ್ಧಾತ್ಮರುಗಳು ಕಮಲ ಪುಷ್ಪದಿಂದ ಒಟ್ಟಾಗಿ ಹೊರಬಂದರು ಎಂದು ಈ ಶ್ಲೋಕದಿಂದ ತಿಳಿದು ಬರುತ್ತದೆ. ಇದನ್ನು ಹಿರಣ್ಯಗರ್ಭ ಎನ್ನಲಾಗಿದೆ. ಹಾಗೆ ಹೊರಬಂದ ಮೊದಲನೇ ಜೀವಿ ಎಂದರೆ ಬ್ರಹ್ಮನು. ಈಗ ನೋಡಿ ಹೇಗೆಲ್ಲ ಸೃಷ್ಟಿ ಕಾರ್ಯ ನಡೆಯುತ್ತೆ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈಗ ಸೃಷ್ಟಿಯಲ್ಲಿ ಪ್ರಳಯ ಆಗುತ್ತೆ. ಪ್ರಳಯ ಆದಮೇಲೆ ನಾವೆಲ್ಲರೂ ಕೂಡ ಆ ಭಗವಂತನ ಶರೀರದಲ್ಲಿ ಹೋಗಿ ಆಶ್ರಯವನ್ನು ಪಡಿತೀವಿ. ಆಯಿತಾ? ನಾವು ಬದ್ಧಾತ್ಮರೆಲ್ಲ ಭಗವಂತನ ಶರೀರದ ಒಳಗಡೆ ಆಶ್ರಯವನ್ನು ಪಡಿತೀವಿ. ಮತ್ತೆ ಸೃಷ್ಟಿ ಕಾರ್ಯ ಆದಾಗ ಅವನ ಹೊಟ್ಟೆಯಿಂದ ಹೊರಗಡೆ ಬರಬೇಕಲ್ಲ. ಸೊ ಆ ಕಮಲ ಪುಷ್ಪದಿಂದಾನೇ ನಾವೆಲ್ಲ ಹೊರಗಡೆ ಬರೋದು ಅನ್ನೋದು ಈ ಒಂದು ಶ್ಲೋಕದಿಂದ ನಮಗೆ ತಿಳಿಯುತ್ತೆ. ಅದಕ್ಕೇನೆ ಭಗವಂತನನ್ನ ಹಿರಣ್ಯ ಗರ್ಭ ಅಂತ ಹೇಳೋದು. ಆಯ್ತಾ? ಈ ಒಂದು ಕಮಲ ಪುಷ್ಪದಿಂದ ಹೊರಗಡೆ ಬರ್ತೀವಲ್ವ ನಾವು, ಅದಕ್ಕೆ ಇದನ್ನ ಹಿರಣ್ಯ ಗರ್ಭ ಅಂತ ಹೇಳೋದು. ಹಾಗೆ ಹೊರಗಡೆ ಬಂದಂತ ಮೊದಲನೇ ಜೀವಿ ಯಾರು ಅಂತಂದ್ರೆ ಬ್ರಹ್ಮ. ಅವನು ವ್ಯಕ್ತ ಬ್ರಹ್ಮಾಂಡದ ಉಳಿದೆಲ್ಲವನ್ನೂ ಸ್ವತಂತ್ರವಾಗಿ ಸೃಷ್ಟಿಸಲು ಸಮರ್ಥನಾಗಿದ್ದಾನೆ. ಕಮಲ ಪುಷ್ಪವನ್ನು 1,000 ಸೂರ್ಯರಷ್ಟು ಪ್ರಕಾಶಮಾನವಾದದ್ದು ಎಂದು ಇಲ್ಲಿ ವರ್ಣಿಸಲಾಗಿದೆ. ಪರಮ ಪ್ರಭುವಿನ ವಿಭಿನ್ನಾಂಶ ಜೀವಿಗಳೂ ಕೂಡ ಅದೇ ಲಕ್ಷಣವುಳ್ಳವರೆಂದು ಇಲ್ಲಿ ಸೂಚಿತವಾಗಿದೆ. ಏಕೆಂದರೆ ಭಗವಂತನು ಕೂಡ ಬ್ರಹ್ಮಜ್ಯೋತಿ ಎಂದು ಪ್ರಸಿದ್ಧವಾಗಿರುವ ತನ್ನ ಶರೀರದ ಕಾಂತಿಯನ್ನು ಪಸರಿಸುತ್ತಾನೆ. ಭಗವದ್ಗೀತೆ ಮತ್ತು ಇತರ ವೈದಿಕ ಸಾಹಿತ್ಯಗಳಲ್ಲಿ ಹೇಳಿರುವಂತೆ ವೈಕುಂಠ ಲೋಕದ ವರ್ಣನೆಯು ಇಲ್ಲಿ ದೃಢೀಕೃತವಾಗಿದೆ. ಅಂದರೆ ಮೊದಲನೇ ಜೀವಿ ಬ್ರಹ್ಮ ಅನ್ನೋದು ಗೊತ್ತಾಯ್ತು. ಅವನು ಈಗ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆಯಲ್ಲ ವ್ಯಕ್ತ ಬ್ರಹ್ಮಾಂಡಗಳು, ಅಂದ್ರೆ ಕಣ್ಣಿಗೆ ಕಾಣಿಸುವಂತಹ ಬ್ರಹ್ಮಾಂಡದ ಉಳಿದೆಲ್ಲವನ್ನೂ ಕೂಡ, ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ನಮ್ಮ ಕಣ್ಣಿಗೆ ಏನೇನೆಲ್ಲ ಕಾಣಿಸ್ತಾ ಇದೆಯೋ ಅದನ್ನೆಲ್ಲ ಅವನು ಸ್ವತಂತ್ರವಾಗಿ ಸೃಷ್ಟಿ ಮಾಡುವಷ್ಟು ಸಾಮರ್ಥ್ಯವನ್ನ ಪಡೆದಿದ್ದಾನೆ. ಈಗ ಆ ಕಮಲ ಪುಷ್ಪವನ್ನ 1,000 ಸೂರ್ಯರಷ್ಟು ಪ್ರಕಾಶಮಾನವಾದದ್ದು ಅಂತ ಇಲ್ಲಿ ವರ್ಣನೆ ಮಾಡಿದಾರಲ್ಲ. ಅಂದ್ರೆ ಪರಮ ಪ್ರಭುವಿನ ವಿಭಿನ್ನ ಅಂಶಗಳಾಗಿರುವಂತ ನಾವು, ಅಂದ್ರೆ ಜೀವಿಗಳು ಕೂಡ ಅದೇ ಲಕ್ಷಣ ಇರುವಂಥವ್ರೆ. ಯಾಕೆಂದ್ರೆ ನಾವು ಕೂಡ ಭಗವಂತನಿಂದ ಬಂದಿರುವಂಥವ್ರು, ನಾವು ಅವನ ಒಂದು ಅಂಶನೇ ಆಗಿರೋದ್ರಿಂದ ನಮ್ಮಲ್ಲೂ ಕೂಡ ಅಷ್ಟೆಲ್ಲ ಶಕ್ತಿ ಮತ್ತೆ ಅದೇ ಲಕ್ಷಣಗಳೆಲ್ಲ ಇರುತ್ತೆ. ಬ್ರಹ್ಮ ಜ್ಯೋತಿ ಅಂತ ಕರೀತಾರಲ್ಲ, ಅದು ಅಂದ್ರೆ ತನ್ನ ಶರೀರದ ಕಾಂತಿಯನ್ನ ಪಸರಿಸ್ತಾನೆ. ಅಂದ್ರೆ ಏನು ಆ ಬ್ರಹ್ಮ ಜ್ಯೋತಿ ಅಂತಂದ್ರೆ ಏನು? ಭಗವಂತನ ಶರೀರದಿಂದ ಬರ್ತಾ ಇರುವಂತಹ ಒಂದು ಕಾಂತಿ. ಭಗವದ್ಗೀತೆ ಆಗಿರ್ಬೋದು, ಇನ್ನು ಬೇಕಾದಷ್ಟು ವೈದಿಕ ಸಾಹಿತ್ಯಗಳಲ್ಲಿ ಹೇಳಿರೋ ಪ್ರಕಾರನೇ ವೈಕುಂಠ ಲೋಕದ ವರ್ಣನೆ ಕೂಡ ಇಲ್ಲಿ ದೃಢೀಕೃತವಾಗಿದೆ. ಅಂದ್ರೆ ವೈಕುಂಠ ಲೋಕಗಳಲ್ಲಿ ಆ ರೀತಿಯ ಒಂದು ಪ್ರಕಾಶ ಇರುತ್ತೆ ಅಂತ. ಪರಲೋಕವಾದ ವೈಕುಂಠದಲ್ಲಿ ಸೂರ್ಯ ಪ್ರಕಾಶ, ಚಂದ್ರನ ಬೆಳದಿಂಗಳು, ವಿದ್ಯುತ್ ಅಥವಾ ಬೆಂಕಿಯ ಅವಶ್ಯಕತೆಯೇ ಇಲ್ಲ. ಅಲ್ಲಿರುವ ಪ್ರತಿಯೊಂದು ಗ್ರಹವು ಸೂರ್ಯನಂತೆ ಸ್ವಪ್ರಕಾಶ ಉಳ್ಳದ್ದು. ನೋಡಿ ಇಲ್ಲಿ ಕಮಲ ಪುಷ್ಪ ಎಷ್ಟು ಹೊಳಪನ್ನ ಬೀರ್ತಾ ಇತ್ತು ಅಂತಂದ್ರೆ 1,000 ಸೂರ್ಯರಷ್ಟು ಅಂತ ಹೇಳಿದ್ದಾರೆ. ಅದೇ ರೀತಿ ಊರ್ಧ್ವ ಲೋಕಗಳು ಅಂದ್ರೆ ಭಗವಂತನ ವೈಕುಂಠ ಲೋಕ ಆಗಿರ್ಬೋದು, ಇನ್ನು ಬೇಕಾದಷ್ಟು ಭಗವಂತನ ಒಂದು ಶರೀರದ ಒಂದು ಕಾಂತಿ, ಅದನ್ನ ಬ್ರಹ್ಮಜ್ಯೋತಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಸಪ್ರೇಟಾಗಿ ಏನೋ ಒಂದು ಸೂರ್ಯನ, ಚಂದ್ರನ ಅಥವಾ ವಿದ್ಯುತ್ ಶಕ್ತಿಯ ಅಥವಾ ಇನ್ನೇನೋ ಬೆಂಕಿಯ ಒಂದು ಅವಶ್ಯಕತೆ ಇಲ್ಲ ಬೆಳಕಿಗಾಗಿ. ಅದು ಸ್ವಯಂ ಪ್ರಭೆ ಇರುವಂತಹ ಒಂದು ಲೋಕಗಳು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ವೈಕುಂಠ ಲೋಕದಲ್ಲಿ ಸೂರ್ಯನ ಬೆಳಕಾಗ್ಲಿ, ಚಂದ್ರನ ಬೆಳದಿಂಗ್ಲಾಗ್ಲಿ, ವಿದ್ಯುತ್ ಆಗ್ಲಿ, ಬೆಂಕಿ ಅವಶ್ಯಕತೆಯಾಗ್ಲಿ ಇಲ್ಲ. ಅಲ್ಲಿರುವಂತ ಪ್ರತಿಯೊಂದು ಗ್ರಹವೂ ಕೂಡ ಸೂರ್ಯನ ಹಾಗೇನೆ ಸ್ವಪ್ರಕಾಶ ಇರುವಂಥದ್ದು. ಸೂರ್ಯನಿಗೆ ಏನಾದರೂ ಬೆಳಕಿನ ಅವಶ್ಯಕತೆ ಇದೆಯಾ? ಅದು ಸ್ವಯಂ ಬೆಳಕಾಗಿರುವಂಥದ್ದು ಅಲ್ವಾ? ಅದಕ್ಕೆ ಬೇರೆ ಬೆಳಕಿನ ಅವಶ್ಯಕತೆ ಇಲ್ಲ. ಅದೇ ರೀತಿ ಈ ಭೂಲೋಕವನ್ನ ಬಿಟ್ಟು ಬೇರೆ ವೈಕುಂಠ ಲೋಕಗಳು ಅಂತ ನಾವೇನು ಕರಿತೀವೋ ಅಥವಾ ಉನ್ನತ ಲೋಕಗಳು ಅಂತ ನಾವೇನು ಕರಿತೀವೋ ಅವೆಲ್ಲ ಸ್ವಯಂ ಪ್ರಭೆ ಇರುವಂಥದ್ದು. ಅದಕ್ಕೆ ಯಾವುದೇ ಬೆಳಕಿನ ಅವಶ್ಯಕತೆಯೂ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.